ಚುಕ್ಕಾಣಿ ಹಿಡಿಲಿಕ್ಕೆ ಕಾರಣ ಆಗಿದ್ದೆ ಚಂದ್ರಬಾಬು ನಾಯ್ಡು ಸಾಹೇಬರು, ಜೊತೆಗೆ ಬಿಹಾರದ ನಿತೀಶ್ ಕುಮಾರ್ ಸಾಹೇಬರು. ಬಟ್ಟು ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂತಂದರೆ, ಚಂದ್ರಬಾಬು ನಾಯ್ಡು ಅವರು ಇತಿಹಾಸ ನೋಡ್ತಾ ಬರ್ತಾ ಇದ್ದಾರೆ ಇವ್ರದ್ದು, ಮೋದಿ ಸಾಹೇಬರು. ಮೋದಿಯವರು ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿಯಾಗಿ ಮಟ್ಟ ಹಾಕಿದ್ರು, ಯಾವ ರೀತಿಯಾಗಿ ನಿತೀಶ್ ಕುಮಾರನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಬಿಟ್ಟು ಕೂರಿಸ್ಬಿಟ್ರು ಪುತ್ಥಳಿ ಗೊಂಬೆಯಾಗಿ. ಬಿ ಜೆ ಪಿ ಸರ್ಕಾರ ಅಲ್ವಾ, ಬಿ ಜೆ ಪಿ ಸರ್ಕಾರ ಇದ್ದಿದ್ದು ತನ್ನ ಒಂದು ಸಹಪಾಠಿಗಳನ್ನು, ತನ್ನ ಒಂದು ಕೊಲೀಗ್ಸ್ಗಳನ್ನು ಯಾವ ರೀತಿಯಾಗಿ ಧ್ವಂಸ ಮಾಡ್ತಾ ಇವೆ ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಅದೇ ರೀತಿ ನಿನ್ನೆ ಏನಂತೀರ ನೀವು, ಲೋಕಸಭೆಯಲ್ಲಿ ಒಂದು ಮಾತು ಬಂತು. ಯಾವುದು? ಸೈಕಲ್ ಪಾರ್ಟಿ ಅಂತ ನಾವು ಕರಿತೀವಿ. ಅಖಿಲೇಶ್ ಯಾದವ್ ಅವ್ರ ಪಕ್ಷದವರು ಎದ್ದು ನಿಂತು ಚಂದ್ರಬಾಬು ನಾಯ್ಡು ಅವ್ರಿಗೆ ಒಂದೆಲ್ಲ ಮಾತು ಹೇಳ್ತಾರೆ. ನೀವೆಲ್ಲ ಸೈಕಲ್ನವರು ಒಂದು ಸೈಡ್ ಬಂದುಬಿಡ್ರಪ್ಪ, ಒಂದು ಸೈಡ್ ಆಗಿಬಿಡಿ, ಇಂಡಿಯಾಗೆ ಬಂದು ಸೇರ್ಕೊಂಡ್ಬಿಡಿ ಅನ್ನುವಂತಹ ಮಾತು. ಹೌದು, ಇಂಡಿಯಾಗೆ ಬಂದು ಸೇರ್ಕೊಂಡ್ಬಿಟ್ರೆ ನೀವು ಉಳಿತೀರಾ, ನಿಮ್ಮ ಪಕ್ಷನೂ ಉಳಿಯುತ್ತೆ, ನಿಮ್ಮ ಎಲ್ಲರೂ ಉಳಿದು ಹೋಗ್ಬಿಡ್ತಾರೆ ಅನ್ನುವಂತಹ ಮಾತು. ಮೋದಿ ಅಮಿತ್ ಶಾ ಅವ್ರು ಬೆನ್ನು ಹತ್ಕೊಂಡು ಹೋಗ್ಬಿಟ್ರೆ ನಿಮ್ಮನ್ನ ಧ್ವಂಸ ಮಾಡಿಬಿಡ್ತಾರೆ. ನಿತೀಶ್ ಕುಮಾರ್ ಅವರು ನೋಡಿದ್ರಲ್ಲ ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಆದಾಗ ಯಾವ ರೀತಿ ಆದಾಗ ಇವರು ಏನಂತಾರೆ, ನೀವು ನಿತೀಶ್ ಕುಮಾರ್